1,000ದಿಂದ 10,000ದವರೆಗೂ ಕ್ಯಾಶ್ ಬ್ಯಾಕ್ ಈ ಸ್ಕ್ರಾಚ್ ಕಾರ್ಡ್ ಅಲ್ಲಿ ಗೆಲ್ಬಹುದು. ನೀವು ಲಕ್ ಚೆನ್ನಾಗಿದ್ರೆ ದೋಟಿನೇ ಸ್ಕ್ರಾಚ್ ಕಾರ್ಡ್ ಅಲ್ಲಿ ಬರ್ಬೋದು. ಈ ಸ್ಕ್ರಾಚ್ ಕಾರ್ಡ್ ಆಫರ್ ಸಿಗ್ತಾ ಇದೆ ನಿಮ್ಮ ನೆಚ್ಚಿನ ದೋಟಿ ಪಾಯಿಂಟ್ ನಲ್ಲಿ. ಹಲವಾರು ಕೃಷಿ ಬಗೆ ಬಗೆಯ ವಿಡಿಯೋಗಳನ್ನ ನೀವು ನೋಡ್ತಾ ಇರ್ತೀರಾ, ಬೇರೆ ಬೇರೆ ತರದ ಕೃಷಿ ಪರಿಚಯವನ್ನ ನೀವು ಅನುಭವಿಸ್ತಾ ಇರ್ತೀರಾ. ಇವತ್ತು ದೋಟಿ ಪಾಯಿಂಟ್ ಪರಿಚಯಕ್ಕೆ ಮುಂದಾಗಿದ್ದೇವೆ. ಇದಿರೋದು ಗುಬ್ಬಿಗೇಟ್ ಸರ್ಕಲ್ ರಿಂಗ್ ರೋಡ್ ಗೆ ಎಂಟ್ರಿ ಆಗ್ತಿದ್ದಂಗೆನೆ ದೋಟಿ ಪಾಯಿಂಟ್ ಎಲ್ಲಾ ತರಹದ ದೋಟಿಗಳಿಗೋಸ್ಕರನೇ ಇರುವಂತಹ ಈ ಶಾಪ್ ನ ಇವತ್ತು ನಿಮಗೆ ಪರಿಚಯ ಮಾಡ್ಕೊಳ್ತೀನಿ. ಬನ್ನಿ ಒಳಗೋಣ. ದೋಟಿ ಪಾಯಿಂಟ್ ಒಳಗ್ ಬಂದಿದ್ವಿ. ಬಗೆ ಬಗೆಯ ವಿಧವಾದಂತಹ ದೋಟಿಗಳು ಈ ದೋಟಿ ಪಾಯಿಂಟ್ ಅಲ್ಲಿ ಸಿಗ್ತವೆ. 30 ಅಡಿಯಿಂದ 80 ಅಡಿವರೆಗೂ ದೋಟಿಗಳನ್ನ ಬಳಸಬಹುದು. ನೀವು ಕೆಲವು ಭಾಗದಲ್ಲಿ ದೋಟಿ ಅಂತಾರೆ, ರೋಂಟಿ ಅಂತಾರೆ, ರೋಟಿ ಅಂತಾರೆ, ಇನ್ನ ಕೆಲವು ಕಡೆ ತೋಂಟಿ ಅಂತ ಕೂಡ ಕೇಳ್ತಾರೆ. ಮತ್ತೆ ಗಣೆ, ಗಳ, ಜಾವಣಿಗೆ. ಈ ದೋಟಿ ಏನಪ್ಪಾ ಅಂತಂದ್ರೆ 30 ಅಡಿಗೆ ಒಂದ್ ಕೈ ಬೆರಳಲ್ಲೇ ಇಟ್ಕೋಬಹುದು, ಅಷ್ಟು ಹಗುರವಾಗಿದೆ. ಬಟ್ ಅಷ್ಟೇ ಸ್ಟ್ರಾಂಗ್ ಕೂಡ ಇದೆ. ನೀವು 30 ಅಡಿ ಉದ್ದದಲ್ಲೂ ಕೂಡ ಆರಾಮಲ್ಲಿ ಕೆಲಸ ಮಾಡಬಹುದು. ಯಾವುದೇ ರೀತಿಯ ತೂಕ ಆಗಲ್ಲ, ಬಳಕಲ್ಲ. ಇದು 30 ಅಡಿ, 40 ಅಡಿ, 60, 70, 80 ಈ 3 ದೋಟಿಗಳಲ್ಲಿ ಏನಪ್ಪಾ ಅಂತಂದ್ರೆ ಅದಕ್ಕಿಂತ ತುಂಬಾ ಸ್ಟ್ರಾಂಗ್. 2 ರೀತಿ ಇದೆ. ಹೇಗಪ್ಪ ಅಂತಂದ್ರೆ ನೀವು ಹೇಗೆ ಅದನ್ನ ಕೈಯಲ್ಲಿ ಹಿಡಿದು ನೋಡಿದ್ರೆ ಗೊತ್ತಾಗೋದು. ಬಹಳ ಜನ ರೈತರಲ್ಲಿ ಒಂದು ಗೊಂದಲ ಇದೆ. ಈ 24T ಅಂದ್ರೇನು, 30T ಅಂದ್ರೇನು, ಏನಪ್ಪಾ ಇದು ದೋಟಿನ ತಗೊಳ್ಬೇಕಾದ್ರೆ ನಾನು ತುಂಬಾ ಕನ್ಫ್ಯೂಷನ್ ಆಗ್ತಿದೆ ಅಂತೇಳಿ. ಆ ತರದ್ದು ಏನು ಕನ್ಫ್ಯೂಷನ್ ಇಲ್ಲ, ಸಿಂಪಲ್ ತಿಳ್ಕೊಳ್ಳಿ. ಇತ್ತೀಚೆಗೆ ಬಂದಂತ ಮಾಡೆಲ್ ಸ್ಟ್ರಾಂಗು, ಬಳಕೋದು ಕಡಿಮೆ, ಮೇಲ್ ಹೋದಾಗ ಬಳಕೋದು ಅಥವಾ ಶೇಕ್ ಆಗೋದು, ಗಾಳಿ ಬಂದ ತಕ್ಷಣ ಆ ಕಡೆ ಈ ಕಡೆ ಆಗೋದ ಕಮ್ಮಿ ಸಾಧ್ಯತೆ ಇರೋದು 30T ಅಥವಾ ಪ್ರೀಮಿಯಂ ಪ್ಲಸ್ ಅಂತ ನೀವು ಕರ್ಕೋಬಹುದು. ಅದಕ್ಕಿಂತ ಸ್ವಲ್ಪ ಕಡಿಮೆ, ಹಣನೂ ಕಡಿಮೆ ಅಂತ ಅಂದ್ರೆ 24T ಅಥವಾ ಪ್ರೀಮಿಯಂ ಅಂತ ಅನ್ಕೋಬಹುದು. ಈ ಅಂದಾಜಾಯ್ತು. ಬಟ್ ನಮ್ಮಲ್ಲಿ ಈ ದೋಟಿ ಪಾಯಿಂಟ್ ಅಲ್ಲಿ ನಾವು ಪ್ರೀಮಿಯಂ ಅಂತ ಏನ್ ಹೇಳ್ತೀವಲ್ಲ, 24T ಗೆ ಯೆಲ್ಲೋ ಕಲರ್ ಅಥವಾ ಆರೆಂಜ್ ಕಲರ್ ದೋಟಿಯನ್ನ ಕೊಡ್ತಾ ಇದೀವಿ. ಆಸ್ ಇಟ್ ಇಸ್ ಇಲ್ಲಿ ನೋಡಿ, ಇಲ್ಲೇ ಪ್ಲಸ್ ಅಂತ ಇದೆ, ಪ್ರೀಮಿಯಂ ಪ್ಲಸ್ ಅಥವಾ 30T ದೋಟಿಗಳು. ಇವೆರಡಕ್ಕೂ ಏನ್ ಡಿಫ್ರೆನ್ಸಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ, ನೀವು ನೋಡಿ. ಎರಡೂ ದೋಟಿಯನ್ನ ಇಟ್ಟಿರ್ತೀನಿ, ಅಷ್ಟೇ ಉದ್ದಕ್ಕೆ ನಾನು ಅದನ್ನ ಬಿಚ್ಚಿರ್ತೀನಿ. ಅದು ಹೇಗೆ ಯಾವ್ದು ಬಳಕುತ್ತೆ ಯಾವ್ದು ಬಳಕಲ್ಲ ಅಥವಾ ಎಷ್ಟು ಬಾಗಿದೆ ಅನ್ನೋದ ಡಿಫ್ರೆನ್ಸಸ್ ನೀವು ನೋಡ್ಬೋದು. ಇಲ್ಲಿ ನೋಡ್ತಾ ಇದೀರಿ ಕೂಡ. ದೋಟಿ ಆ ಕಡೆ ಈ ಕಡೆ ಬಳಕಿದಾಗ ಕೊನೆ ಇಲ್ಲಿರುತ್ತೆ. ಔಷಧಿ ನಾನು ಇಲ್ಲಿಂದ ಸ್ಪ್ರೇ ಮಾಡ್ತಿದ್ರೆ ಅದು ಆಚೆ ಈಚೆ ಹೋದ್ರೆ ಸ್ಪ್ರೇ ಆಗ್ಬೇಕಾಗಿದ್ದು ಕಾಯಿಗೆ ಕರೆಕ್ಟಾಗಿ ಸ್ಪ್ರೇ ಆಗಲ್ಲ, ಅಥವಾ ನಾನು ಕುಯ್ಬೇಕಂದ ಸ್ಪಾಟಿಗೆ ಕುಯ್ಯಕ್ಕಾಗಲ್ಲ. ಬಟ್ ಆ ಪ್ರೀಮಿಯಂ ಪ್ಲಸ್ ಅಥವಾ 30T ದೋಟಿಯಲ್ಲಿ ಆತರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಟಾರ್ಗೆಟ್ ಇಲ್ಲಿ ನಿಲ್ಸಿದ್ರೆ ಇಲ್ಲೇ ನಿಂತಿರುತ್ತೆ, ಯಾವುದೇ ಕಾರಣಕ್ಕೂ ಆಚೆ ಈಚೆ ಆಗಲ್ಲ. ಈ ಚಾಲೆಂಜ್ ನ ದೋಟಿ ಪಾಯಿಂಟ್ ನಿಮ್ ಮುಂದೆ ಮಾಡ್ತಾ ಇದೆ. ನೀವು ಯಾವುದೇ ರೀತಿಯ ದೋಟಿಯನ್ನು ಕೂಡ ಅಥವಾ ಬೇರೆ ಮಾರ್ಕೆಟ್ ಅಲ್ಲಿ ಸಿಗೋ ಬೇರೆ ಬೇರೆ ದೋಟಿಗಳನ್ನ ಅದು ಹಾಗೆ ಹೀಗೆ ಹಾಗೆ ಅಂತ ಹೇಳುವಂತ ದೋಟಿಗಳನ್ನ ತಂದು ಇದ್ರ ಜೊತೆಗೆ ಪ್ರದರ್ಶನಕ್ಕಿಟ್ಟು 2 ಡಿಫರೆನ್ಸಸ್ ನ ನೋಡಿ ತದನಂತರದಲ್ಲಿ ಇದನ್ನು ತಗೊಳ್ಬಹುದು ಕಡಿಮೆ ರೇಟ್ ಅಲ್ಲಿ. 60, 70, 80 ಅಡಿಯ ಮೇಲೆ ಹೈಟ್ ಹೋದಂಗೆ ನೀವು ಪ್ರೀಮಿಯಂ ಪ್ಲಸ್ ಅಥವಾ 30T ದೋಟಿಗಳನ್ನ ಬಳಸೋದು ನಿಜವಾಗ್ಲೂ ಸೂಕ್ತ. ಗ್ರೀನ್ ಕಲರ್ ಇದ್ರೆ ಮಾತ್ರನೇ ವಿಶ್ವಾಸ ಭರಿತವಾಗಿ ನಂಬಿ ಅಂತ ನಾನು ರೆಫರ್ ಮಾಡ್ತಾ ಇದ್ದೀನಿ. ದೋಟಿಗಳನ್ನ ನಾನು ಬಳಸ್ಬೇಕಾದ್ರೆ ಎಷ್ಟು ಕಷ್ಟ ಇದೆಯಪ್ಪ, ಎಷ್ಟು ತೂಕ ಇದೆಯಪ್ಪ, ಹೆಂಗಪ್ಪ ಬಳಸೋದು, ಹೊಸದಾಗಿ ಇದೇನೋ ದೊಡ್ಡ ರಾಕೆಟ್ ಸೈನ್ಸ್ ಅನ್ನೋ ತರ ಕೆಲವೊಬ್ಬರು ಬಿಂಬಿಸ್ಬಿಟ್ಟಿದ್ದಾರೆ. ಏನು ಇಲ್ಲ, ಸಾಮಾನ್ಯ ಮಹಿಳೆಯರು, ಸಾಮಾನ್ಯ ಒಂದು 50-60 kg ಇರೋ ವ್ಯಕ್ತಿಗಳು ಕೂಡ ಕೊನೆಗಾರರು ಆಗ್ಬೇಕಂತ ಇಲ್ಲ. ಕಾಯಿನ ನೋಡಿ ಗುರಿ ಇಟ್ಟು ಕುಯ್ಯೋ ಕೆಪಾಸಿಟಿ ಅವರಲ್ಲಿ ಇದ್ರೂ ಸಾಕು, ಅಂತವ್ರು ಕೂಡ ಇದನ್ನ ಮಾಡಬಹುದು. ಬಹಳ ಕಡಿಮೆ ಒಂದು 60 ಅಡಿ ದೋಟಿ ಹೆಂಗಿಲ್ಲ ಅಂತ 4 kg ಬರ್ಬೋದು ಹೆಚ್ಚು ಅಂತಂದ್ರೆ. 70 ಅಡಿ ದೋಟಿ ಅದಕ್ಕಿಂತ 1 kg ಜಾಸ್ತಿ, 80 ಅಡಿ ದೋಟಿ ಅದಕ್ಕಿಂತ 1 kg ಜಾಸ್ತಿ, ಅಷ್ಟೇನೆ ಡಿಫ್ರೆನ್ಸಸ್. ಯಾಕಂತಂದ್ರೆ ಇದು ಕಾರ್ಬನ್ ಫೈಬರ್ ಮೆಟೀರಿಯಲ್ ಆಗಿರೋದ್ರಿಂದ ತೂಕ ಕಡಿಮೆ ಬಟ್ ಹೆಚ್ಚು ಸ್ಟ್ರಾಂಗ್ ಇರ್ತದೆ. ಇಡೀ ರಾಜ್ಯಾದ್ಯಂತ ಎಲ್ಲೇ ಇರಲಿ, ನೀವು ನಿಮ್ ಮನೆಗೆ ನೀವು ಬಯಸಿದ ದೋಟಿಯನ್ನ ನೀವು ಹೇಳಿದಂತ ದಿನದಲ್ಲಿ ಕಳಿಸುವ ಜವಾಬ್ದಾರಿ ನಮ್ಮ ದೋಟಿ ಪಾಯಿಂಟ್. ಆ ಬಗ್ಗೆ ಏನೇ ಇನ್ಫಾರ್ಮೇಶನ್ ಇದ್ರೂ ಕೆಳಗಡೆ ಒಂದು ನಂಬರ್ ಹೋಗ್ತಾ ಇದೆ, ಆ ನಂಬರಿಗೆ ನೀವು ಕರೆ ಮಾಡಬಹುದು. ನಿಮಗೆ ಬೇಕಾದಂತ ಎಲ್ಲಾ ದೋಟಿಯನ್ನ ಎನ್ಕ್ವೈರಿ ಮಾಡಬಹುದು. ಮತ್ತೆ ನಿಮ್ಗೆ ಏನಾದ್ರೂ ಸಣ್ಣ ಪುಟ್ಟ ಇನ್ಫಾರ್ಮೇಶನ್ ಬೇಕಾದ್ರೂ ಅಲ್ಲೇ ಕೇಳ್ಕೋಬಹುದು. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಈಗಾಗ್ಲೇ ಒಂದಷ್ಟು ದೋಟಿ ಇದೆ, 2-3 ದೋಟಿ ಇದೆ, ಹಳೇದಾಗಿದೆ, ಏನ್ ಮಾಡೋದು, ಹೇಗ್ ಮಾಡೋದು, ಕೆಲಸ ಮಾಡ್ತಿಲ್ಲ ಅಂತಂದ್ರೆ ಅದರ ಕಂಪ್ಲೀಟ್ ಸರ್ವಿಸ್ ಅನ್ನ ನಾವು ಮಾಡ್ಕೊಡ್ತಾ ಇದೀವಿ. ನಿಮ್ಮ ಮನೆಯಲ್ಲಿರುವ ಯಾವುದೇ ರೀತಿ ಹಳೆ ದೋಟಿ, ಲಾಕ್ ಆಗಿರ್ಬೋದು, ಲಾಕ್ ಮುರಿದೋಗಿರ್ಬೋದು, ಅದು ಒಳಗಡೆ ಸ್ಟ್ರಕ್ ಆಗಿರ್ಬೋದು, ನೀವು ಕೆಲಸ ಮಾಡ್ತಾ ಮಿಸ್ ಆಗಿ ಅದು ಪೋಲ್ ಮುರಿದೋಗಿರ್ಬೋದು, ಅಂತ ಯಾವುದೇ ರೀತಿಯ ಅಂಗವಿಕಲ ದೋಟಿಗಳೇನಾದ್ರು ನಿಮ್ಮ ಹತ್ರ ಇದ್ರು ಕೂಡ ಅವುಗಳಿಗೆ ಬ್ಯೂಟಿಫುಲ್ ಆಗಿ ರೆಡಿ ಮಾಡಿ ನಿಮ್ಮ ಮನೆ ಕಳ್ಸಿಕೊಡೋ ಜವಾಬ್ದಾರಿ ದೋಟಿ ಪಾಯಿಂಟ್ ಆಗಿದೆ. ಈ ಹಿಂದೆ ಎಲ್ಲರೂ ಕೂಡ ಈ ತರದ್ದೊಂದು 2 ಅಡಿ ಪೋಲನ್ನ ದೋಟಿ ಮೇಲ್ಗಡೆ ಬಳಸ್ತಾ ಇದ್ರು. ಇದೇನಕ್ಕಪ್ಪ ಅಂತಂದ್ರೆ ಕತ್ತಿಗಳನ್ನ ಕಟ್ಕೊಳಕ್ಕೆ ಅಥವಾ ಮೇಲ್ಗಡೆ ಗರ್ಗಾಸ ತರ ಏನಾದ್ರು ಬಳಸ್ತೀರಾ ಅಂತಂದ್ರೆ ಅದನ್ನ ಕಟ್ಕೊಳಕ್ಕೋಸ್ಕರ ಈ ರೀತಿಯ ಅಲ್ಯೂಮಿನಿಯಂ ಪೋಲ್ನ ಬಳಸ್ತಾ ಇದ್ವಿ. ಮೇಲ್ ಹೋದಾಗ ಇದು ಹೆಚ್ಚು ಭಾರ ಇರುವಾಗ ನಿಮಗೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ತಾ ಇತ್ತು. 80 ಫೀಟ್ ಅಥವಾ 70 ಫೀಟ್ ದೋಟಿಯನ್ನ ಬಳಸ್ಬೇಕಾದ್ರೆ ತುಂಬಾ ಹೈಟ್ ಹೋದಾಗ ಇದು ಇಂಟರ್ಲಾಕ್ ಕೂಡ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕಂಚ್ಕೊಳ್ಳಲ್ಲ, ಆ ದೋಟಿಯಿಂದ ಕಂಚ್ಕೊಳ್ಳಲ್ಲ. ಮತ್ತೆ 2 ಅಡಿ ಹೈಟ್ ಕೂಡ ನಿಮಗೆ ಎಕ್ಸ್ಟ್ರಾ ಸಿಗ್ತದೆ. ಅದೇ ಕಾರ್ಬನ್ ಫೈಬರ್ ಮೆಟೀರಿಯಲ್ 2 ಅಡಿ ಹೈಟ್ ಸಿಗೋದ್ರಿಂದ ತುಂಬಾ ಈಸಿ. ನಿಮ್ಮ ಹತ್ರ ಇರುವ ಯಾವುದೇ ಹಳೆಯ
ಡಬಲ್ ಲಾಕ್ ದೋಟಿಗಳಿಗೆ ಇದನ್ನು ಬಳಸ್ಕೋಬಹುದು. ಬರೀ ನೀವು ಇದೊಂದನ್ನೇ ಕೂಡ ನೀವು ಫೋನ್ ಮಾಡಿ ಬುಕ್ ಮಾಡ್ಕೋಬಹುದು, ನಿಮ್ ಮನೆಗೆ ತರಿಸ್ಕೋಬಹುದು. ಆ ಆಪ್ಷನ್ ಕೂಡ ನಮ್ಮ ದೋಟಿ ಪಾಯಿಂಟ್ ಅಲ್ಲಿ ಇದೆ. ನೀವು ಈ 70 ಅಡಿ 80 ಅಡಿ ದೋಟಿಗಳನ್ನ ಬಳಸ್ಬೇಕಾದ್ರೆ ಕೈ ಸ್ವಲ್ಪ ದೊಡ್ಡದಿರ್ಬೇಕು. ಗ್ರಿಪ್ಪಿಗೂ ಕೂಡ ಸ್ವಲ್ಪ ಕಷ್ಟ ಆಗ್ಬೋದು. ಜಾಸ್ತಿ ಹೊತ್ತು ಬಳಸಿದಾಗ ಅಥವಾ ದಿನಪೂರ್ತಿ ಬಳಸಿದಾಗ ಗ್ರಿಪ್ ಮಾಡಕ್ ಕಷ್ಟ ಆಗ್ಬೋದು. ಅದಕ್ಕೋಸ್ಕರನೇ ಸ್ಲೀವ್ ಅಂತಾನೆ ಒಂದು ಐಟಮ್ ಇದೆ. ಈಗ ನೀವೇನ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಇದು ಆ ದೋಟಿಗಳಿಗೆ, ನಿಮ್ಮಲ್ಲಿರುವ ಎಲ್ಲಾ ರೀತಿಯ ಹಳೆ ದೋಟಿಗಳಿಗೂ ಕೂಡ ಈ ಸ್ಲೀವ್ ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಒಂದ್ ದಿನ ಪೂರ್ತಿ ಹಿಡಿದ್ರು ಕೈ ನೋವು ಬರಲ್ಲ, ಮತ್ತೆ ಕೈಯಿಂದ ಯಾವುದೇ ಕಾರಣಕ್ಕೂ ಗ್ರಿಪ್ ಜಾರಲ್ಲ. ಅದಕ್ಕೋಸ್ಕರನೇ ಈ ಸ್ಲೀವ್ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಹತ್ರ ಸಿಗ್ತಾ ಇದೆ. ನೆನ್ಪಿಡ್ಕೊಳ್ಳಿ, ದೋಟಿ ಪಾಯಿಂಟ್ ಅಲ್ಲಿ ದೋಟಿಗಳಿಗೆ ಬೇಕಾದಂತಹ ಸ್ಲೀವ್ಗಳು ಕೂಡ ಸಿಗ್ತದೆ. ಮತ್ತೊಂದು, ಇದು ಶಾಕ್ ಪ್ರೂಫ್ ಅಂತ ನಾನು ಎಲ್ಲೂ ಹೇಳಲ್ಲ, ಆದ್ರೆ ಶಾಕ್ ಹೊಡೆಯುವ ಪ್ರಮಾಣ ಬಹಳ ಕಡಿಮೆ. ನೀವು ಇವತ್ತು ಕುಯಿಲ್ ನಡೆಸ್ತಾ ಇದ್ದೀರಾ ಅಥವಾ ಇವತ್ತು ಸ್ಪ್ರೇ ಮಾಡ್ತಾ ಇದ್ದೀರಾ, ದೋಟಿ ತಗೋಬೇಕು, ಆದ್ರೆ ದುಡ್ಡಿಲ್ಲ, ಏನ್ ಮಾಡೋದಪ್ಪ ಅಂತಂದ್ರೆ ಇಷ್ಟು ಪ್ರಮಾಣದಲ್ಲಿ ಡೌನ್ ಪೇಮೆಂಟ್ ಮಾಡಿದ್ರೆ ಹೆಚ್ಚು ಬೆಲೆಯ ದೋಟಿಯನ್ನ ನಿಮ್ಮ ಮನೆಗೆ ಕೊಂಡ್ಕೊಂಡು ಹೋಗಿ ನಿಮಗೆ ಬೇಕಾದಂತ ಸಮಯದಲ್ಲಿ ನೀವು ಕೆಲಸ ಮಾಡ್ಕೋಬಹುದು. ಅದು ಕೂಡ ಬಜಾಜ್ EMI ನ ಮೂಲಕ. ನಿಮಗೆ ಗೊತ್ತಿರಲಿ, ಇಲ್ಲೊಂದು ಚಿಕ್ಕದಾಗಿ ನೋಟಿಸ್ ಇದೆ, ಓನ್ಲಿ ಫಾರ್ ತುಮಕೂರಿಯನ್ಸಿಗೆ ಮಾತ್ರನೇ. ಕೆಳಗಡೆ ಒಂದು ನಂಬರ್ ಹೋಗ್ತಾ ಇದೆ, ಆ ನಂಬರಿಗೆ ನೀವು ಕರೆ ಮಾಡಬಹುದು. ನಿಮಗೆ ಬೇಕಾದಂತ ಎಲ್ಲಾ ದೋಟಿಯನ್ನು ಎನ್ಕ್ವೈರಿ ಮಾಡಬಹುದು. ಮತ್ತೆ ನಿಮ್ಗೆ ಏನಾದ್ರೂ ಸಣ್ಣ ಪುಟ್ಟ ಇನ್ಫಾರ್ಮೇಶನ್ ಬೇಕಾದ್ರೂ ಅಲ್ಲೇ ಕೇಳ್ಕೋಬಹುದು. ಥ್ಯಾಂಕ್ ಯು.